ಇನ್ನು ಈ ಜನವರಿ 19ನೇ ತಾರೀಕು ಇವತ್ತಿಂದ ನಮಗೆ ಈ ಗುಪ್ತ ನವರಾತ್ರಿ ಪ್ರಾರಂಭ ಆಗ್ತಿದೆ. 9 ದಿನಗಳ ಕಾಲ ನವರಾತ್ರಿ ಇರೋದ್ರಿಂದ ಲಲಿತಾ ಸಹಸ್ರನಾಮ ಪಾರಾಯಣ ಮಾಡಿ, ಲಲಿತಾ ದೇವಿ ಏನಾದರೂ ನಿಮ್ಮ ಅಕ್ಕಪಕ್ಕದಲ್ಲಿ ದೇವಸ್ಥಾನ ಇತ್ತು ಅಂತಂದರೆ ಅಲ್ಲಿ ವಿಶೇಷವಾಗಿರುವಂಥ ಪೂಜೆ ಪುನಸ್ಕಾರಗಳು ನಡೀತಾ ಇರುತ್ತೆ. ಅಲ್ಲಿ ಹೋಗಿ ಲಲಿತಾ ದೇವಿಯವರ ಆಶೀರ್ವಾದ ಪಡ್ಕೊಂಡ್ರೆ ಏನಾಗುತ್ತೆ, ನಿಮಗೆಲ್ಲವೂ ಕೂಡ ಅಭೀಷ್ಟ ಸಿದ್ಧಿ ಉಂಟಾಗುತ್ತೆ ಅಂತ ಹೇಳುತ್ತೆ. ಇನ್ನು ಜನವರಿ 23ನೇ ತಾರೀಕು ವಸಂತ ಪಂಚಮಿ ಕೂಡ ಇರೋದ್ರಿಂದ ತುಂಬ ಒಳ್ಳೆ ದಿನ ಆಗುತ್ತೆ. ಯಾಕಂದರೆ ಇದು ವಸಂತ ಪಂಚಮಿ ಅನ್ನುವಂಥದ್ದು ತುಂಬ ಪಂಚಮಿ ಅನ್ನುವಂಥದ್ದು ತುಂಬ ವಿಶೇಷವಾಗಿರುವಂತಹ ದಿನ. ಇವತ್ತು ಈ ವಸಂತ ಪಂಚಮಿ ದಿನ ನಾಗರಿಗೆ ಪೂಜೆ ಮಾಡುವಂಥದ್ದು, ಸಂತಾನ ಯಾರಿಲ್ಲ ಅವರು ನಾಗರಕಲ್ ಪೂಜೆ ಮಾಡ್ಕೊಳ್ತಾರೆ, ಅಥವಾ ನದಿ ಸ್ನಾನಗಳು ಮಾಡುವಂಥದ್ದು. ಇದರಿಂದ ಕೂಡ ಸಂತಾನಪ್ರದ ಅಂತಲೂ ಕೂಡ ಹೇಳುತ್ತೆ. ಇನ್ನು ಜನವರಿ 26ನೇ ತಾರೀಕು ರಥಸಪ್ತಮಿ ಕೂಡ ಇರೋದ್ರಿಂದ, ರಥಸಪ್ತಮಿ ಈಗ ನಾವು ಸೂರ್ಯನಿಗೆ ತುಂಬ ವಿಶೇಷವಾಗಿರುವಂಥದ್ದು. ಎಷ್ಟೋ ಕಡೆ ರಥೋತ್ಸವಗಳಾಗಿರುತ್ತೆ. ಸೂರ್ಯನಾರಾಯಣನಿಗೆ ಇವತ್ತು ತುಂಬ ವಿಶೇಷವಾಗಿ ರಥೋತ್ಸವಗಳಾಗ್ತಾ ಇರುತ್ತೆ. ಯಾರು ರಾಜಕೀಯದಲ್ಲಿ ಇರ್ತೀರಾ, ನಿಮಗೆ ಅಭಿವೃದ್ಧಿ ಆಗಬೇಕು ಅಂತಂದರೆ ರಥಸಪ್ತಮಿ ತುಂಬ ವಿಶೇಷವಾಗಿರುವಂತಹ ದಿನ. ಇನ್ನು ಆ ಗೌರ್ನಮೆಂಟ್ ವಿಚಾರದಲ್ಲಿ ಏನಾದರೂ ತೊಂದರೆಗಳು ತಾಪತ್ರೆಗಳಾಗಿದ್ದರೂ ಕೂಡ ರಥಸಪ್ತಮಿ ದಿನ ಮಾಡುವಂತಹ ಸೂರ್ಯ ನಮಸ್ಕಾರಕ್ಕೆ ನಿಮಗೆ ಅನುಕೂಲಗಳನ್ನು ತರುತ್ತೆ. ಸೂರ್ಯ ದೇವನನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು. ಇನ್ನು ಆ ಭೀಷ್ಮ ಏಕಾದಶಿ ಅಂತ ಹೇಳ್ತೀವಿ. ಜನವರಿ 29ನೇ ತಾರೀಕು ಭೀಷ್ಮ ಏಕಾದಶಿ ಇರುವುದರಿಂದ ಕೆಲವೊಬ್ಬರು ಏಕಾದಶಿ ವ್ರತಾಚರಣೆ ಮಾಡೋರಿಗೂ ಕೂಡ ತುಂಬ ಒಳ್ಳೆಯದಾಗುತ್ತೆ ಇದು. ಇನ್ನು ಫೆಬ್ರವರಿ 1ನೇ ತಾರೀಕಿನಾಗುತ್ತೆ ಮಾಘ ಹುಣ್ಣಿಮೆ ಇದೆ. ನಾನು ಹೇಳಿದೆ 1ನೇ ತಾರೀಕು ಮಾಘ ಹುಣ್ಣಿಮೆ ಇರೋದ್ರಿಂದ ಈ ಹುಣ್ಣಿಮೆ ದಿನ ನೀವು ನದಿ ಸ್ನಾನಗಳನ್ನು ಮಾಡ್ಕೊಳ್ಬೇಕು. ಮತ್ತು ಪೂರ್ವಾರ್ಜಿತ ಕರ್ಮಗಳು, ಪಿತೃಶಾಂತಿ ಏನಾದರೂ ಇತ್ತು ಅಂತಂದರೆ ಮೋಕ್ಷ ನಾರಾಯಣ ಬಲಿ ಮಾಡ್ಕೊಳ್ಳುವಂಥದ್ದು, ಪಿತೃಗೆ ತರ್ಪಣಗಳು ಕೊಡುವಂಥದ್ದು ಕೂಡ ತುಂಬ ವಿಶೇಷವಾಗಿರುವಂತಹ ಮಾಹಿತಿ ಆಗುತ್ತೆ. ಇನ್ನು ಶಿವರಾತ್ರಿ ಕೂಡ ಬರುವಂಥದ್ದು ಫೆಬ್ರವರಿ 15ನೇ ತಾರೀಕು ಮಹಾಶಿವರಾತ್ರಿ ಕೂಡ ಇರೋದ್ರಿಂದ ಶಿವನನ್ನು ಹೋಲಿಸ್ಕೊಳ್ಳಲಿಕ್ಕೆ ಎಲ್ಲರಿಗೂ ಕೂಡ ಗೊತ್ತಿರುವಂಥ ವಿಚಾರ. ಶಿವನ ಆರಾಧನೆ ಮಾಡಿಕೊಳ್ಳೋರು ತುಂಬ ಒಳ್ಳೆಯ ದಿನ ಮಹಾಶಿವರಾತ್ರಿ. ಮಾಘ ಮಾಸದಲ್ಲಿ ಬರುವಂತಹ ಶಿವರಾತ್ರಿ ದಿನ ಸ್ನಾನಾದಿಗಳನ್ನು ಮುಗಿಸಿ ಶಿವನಿಗೆ ಒಂದು ಅಭಿಷೇಕಾದಿಗಳನ್ನು ಮಾಡ್ಕೊಳ್ತಾ, ಕೆಲವರು ಏನಾದರೂ ಇಷ್ಟಲಿಂಗ ನೀವು ಪೂಜೆ ಮಾಡ್ತಾ ಇದ್ರಿ ಅಂತಂದರೆ ಮನೆಯಲ್ಲಿ ಶಿವರಾತ್ರಿ ದಿನ ಏನೆಲ್ಲ ತಂತ್ರಗಳು ಮಾಡ್ಕೊಳ್ಬೇಕು ನಿಮಗೆಲ್ಲ ಸಾಮಾನ್ಯವಾಗಿ ಗೊತ್ತಿರುತ್ತೆ. ಅದ್ರ ಜೊತೆ ಎಲ್ಲಾದರೂ ನದಿ ಸ್ನಾನಗಳನ್ನು ಮಾಡ್ಕೊಂಡು ಬಂತು ಅಂತಂದರೆ ನಿಮಗೆ ಇನ್ನೂ ಫಲಗಳು ಹೆಚ್ಚಾಗುವಂಥದ್ದಾಗುತ್ತೆ ಈ ಶಿವರಾತ್ರಿಯಿಂದ. ಹಾಗಾಗಿ